ಹಾಗೆ ಮಾನಸ ಗಂಗೋತ್ರಿಯಲ್ಲಿ ನನ್ನ ಮಾಸ್ಟರ್ ಡಿಗ್ರಿ ಮುಗಿಸಿದ್ದು. ಅದಾದ ಮೇಲೆ 1972ನಲ್ಲಿ 72ರಲ್ಲಿ KPSC ಪ್ರಾರಂಭ ಮಾಡಿದೆ ಮಂಡ್ಯ ವಿಮೆನ್ಸ್ ಕಾಲೇಜಲ್ಲಿ. ಅಲ್ಲಿಂದ ಕಾರವಾರ, ಕೋಲಾರ, ಹೀಗೆ ಬೆಂಗಳೂರಿನಲ್ಲಿ 2 ಕಾಲೇಜು, ಹೀಗೆ 35 ವರ್ಷ ಸತತವಾಗಿ ಬೇರೆ ಬೇರೆ ಪ್ರಮೋಷನ್ಸ್ಗಳ ಜೊತೆಯಲ್ಲಿ ಈಗ ರೀಡರು, ಪ್ರೊಫೆಸರು ಆಗಿ ಕಡೆಯಲ್ಲಿ 35 ವರ್ಷದ ನಂತರ ನಾನು ಪ್ರೊಫೆಸರ್ ಆಗಿ ರಿಟೈರ್ ಆದೆ ಬೆಂಗಳೂರು ಮಹಾರಾಣೀಸ್ ಕಾಲೇಜಿಂದ. ಅದಾದ ಮೇಲೆ ಏನು ಫ್ಯಾಮಿಲಿ, ಮಕ್ಕಳ ಮದುವೆ ಹಾಗೆ ಆಗಿ ಒಂದು 3-4 ವರ್ಷ ಯಾವುದೇ ಚಟುವಟಿಕೆಯಲ್ಲೂ ಭಾಗವಹಿಸಲಿಲ್ಲ. ನನಗೆ ಮೊದಲಿಂದ ಸಾಹಿತ್ಯದಲ್ಲಿ ಅಭಿರುಚಿ ಇದ್ರೂ ಸಹ ಅವಕಾಶ ದೊರಕಿರಲಿಲ್ಲ. ಆ ಅವಕಾಶ ದೊರಕಿದ್ದು ನನಗೆ ಮೈಸೂರಿನ ಹೀಗೆ ಒಂದು ಅವಕಾಶವನ್ನು ನನಗೆ ಕೊಟ್ಟಾಗ ನನ್ನಲ್ಲಿದ್ದ ಮತ್ತೆ ಒಂದು ಸಾಹಿತ್ಯದ ಪ್ರವೃತ್ತಿ ಜಾಗೃತವಾಯಿತು ಅಂತ ಹೇಳ್ಬೋದು. ಆವಾಗಿಂದ ಅಲ್ಪ ಸ್ವಲ್ಪ ಬರೆಯೋದಕ್ಕೆ ಶುರು ಮಾಡಿದ್ದೆ. ಆದರೆ ನನ್ನ ಹೆಚ್ಚಿನ ಆಸಕ್ತಿ ಅಥವಾ ಪೂರ್ಣ ಬರವಣಿಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಅದರ ಮೊದಲ ಕೃತಿಯಾಗಿ ಇದು ಬದುಕು ಒಮ್ಮೆ ಮಾತ್ರ ಅನ್ನುವಂತಹ ಪುಸ್ತಕ ಈಗ 2 ತಿಂಗಳ ಹಿಂದೆ ಏಪ್ರಿಲಲ್ಲಿ ಮೈಸೂರಿನಲ್ಲಿ ರಿಲೀಸ್ ಆಯಿತು. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಲೇಖನಗಳು. ಇದರಲ್ಲಿ ಸಾಕಷ್ಟು ನಾನು ತಿಳಿದ ಮಟ್ಟಿಗೆ ಜನಪ್ರಿಯತೆಯನ್ನು ಪಡೆದಿದೆ ಅಂತ ಹೇಳ್ಬೋದು. ಏಕೆಂದರೆ ಸುಮಾರು ಜನ ಅದರ ಬಗ್ಗೆ ಅವರವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಇನ್ನೂ 3-4 ಲೇಖನಗಳ ಸಂಗ್ರಹ ನನ್ನಲ್ಲಿ ರೆಡಿಯಾಗಿದೆ. ಸದ್ಯದಲ್ಲೇ ಇನ್ನೊಂದು 2-3 ತಿಂಗಳಿನಲ್ಲೇ ಮತ್ತೊಂದು 2 ಪುಸ್ತಕವನ್ನು ರಿಲೀಸ್ ಮಾಡಬೇಕು ಅಂತ ಆಸಕ್ತಿ ಇದೆ. ಅದಕ್ಕೆ ಅವಕಾಶನೂ ದೊರಕ್ತಾ ಇದೆ. ಇದೆಲ್ಲಕ್ಕೆ ಪೂರಕವಾಗಿ ನಮ್ಮ ಯಜಮಾನರು ಸಹಾಯ ಮಾಡ್ತಾರೆ. ಅವರು ಕೂಡ ನನ್ನ ಸಹ ಅನುವಾದಕರು, ನನ್ನ ಜೊತೆಯಲ್ಲಿಯೇ. ಅದಕ್ಕೆ ಈ ಪುಸ್ತಕ ಇಬ್ಬರ ಹೆಸರಿನಲ್ಲೂ ಆಗಿರುವಂಥದ್ದು. ಯಾಕೆಂದರೆ ಇಬ್ಬರು ಕೂಡಿ ಮಾಡಿರುವಂತಹ, ಅನುವಾದ ಮಾಡಿರುವಂತಹ ಪುಸ್ತಕ. ಇದನ್ನು ಗುರುತಿಸಿದ ಮೇಲೆ ನನಗೆ ಡಾಕ್ಟರ್ ಪ್ರಭುದೇವ್ ಅವರು ಕಾರ್ಡಿಯಾಲಜಿಸ್ಟ್, ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿ ಇದು ವೈಸ್ ಚಾನ್ಸಲರ್ ಆಗಿ ಇದ್ದವರು. ಅವರ ಕೃತಿಗಳನ್ನು, ಅವರ ಲೇಖನಗಳನ್ನು ನಾನು ಇಲ್ಲಿ ಅನುವಾದ ಮಾಡಿರುವಂಥದ್ದು. ಇನ್ನೂ ಕೆಲವು ಲೇಖನಗಳ ಕ್ಷೇತ್ರವನ್ನೇ ಗೊತ್ತಿರೋದಿಲ್ಲ ಅಲ್ವಾ ಸುಮಾರು ಜನಕ್ಕೆ. ಕನ್ನಡ ಬೇಕು, ಕನ್ನಡದಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಅನ್ನುವಂತಹ ಭಾವನೆ ಇರುತ್ತೆ. ಎಲ್ಲರಿಗೂ ತಲುಪಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ನಾವು ಇದನ್ನು ಕನ್ನಡಕ್ಕೆ ಅನುವಾದ ಮಾಡುವಂತಹ ಪ್ರಯತ್ನ ಪಡ್ತಾ ಇದ್ದೀವಿ. ಸ್ಪೆಷಲ್ ಇರೋದು ಇದರಲ್ಲಿ ನಾವು ಭಗವಂತ ನಮಗೆ ಕೊಟ್ಟಿರೋದು ಒಂದೇ ಒಂದು ಜೀವನ. ಅದನ್ನು ನಾವು ಉಪಯೋಗಿಸ್ಕೋಬೇಕು, ಸಾರ್ಥಕಪಡಿಸ್ಕೊಳ್ಬೇಕು, ಹಾಳು ಮಾಡ್ಕೊಳ್ಬಾರ್ದು ಅದನ್ನು ಅಲ್ವಾ. ಅದು ಹೇಗೆ ಸಾಧ್ಯ ಅಂತಂದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಂಡು ಬಂದಾಗ ಮಾತ್ರ ಸಾಧ್ಯ. ಎಲ್ಲದಕ್ಕೂ ನಾವು ಡಾಕ್ಟ್ರ್ ಹತ್ರನೇ ಹೋಗಬೇಕು, ಅವರಿಂದನೇ ನಾವು ಔಷಧಿ ಪಡಿಬೇಕು ಅನ್ನೋದು ಅಲ್ಲ ಮುಖ್ಯ. ನಾವಾಗೇ ನಮ್ಮ ಚಟುವಟಿಕೆಗಳನ್ನು, ದಿನನಿತ್ಯದ ಚಟುವಟಿಕೆಗಳನ್ನು ನಾವು ಹೇಗೆ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಯಾವ ರೀತಿ ಚಟುವಟಿಕೆಗಳನ್ನು ನಾವು ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಬರಬಹುದು. ಅದು ಊಟೋಪಚಾರದ ವಿಷಯ ಆಗಿರಬಹುದು, ಅಥವಾ ಒಂದು ವ್ಯಾಯಾಮದ ವಿಷಯ ಆಗಿರಬಹುದು, ಹಾಗೂ ಮಾನಸಿಕವಾದಂತಹ ಕೆಲವು ಸ್ಥೈರ್ಯಗಳು, ಅದನ್ನು ಹೇಗೆ ನಾವು ಬೆಳೆಸ್ಕೊಳ್ಬೇಕು, ಇವೆಲ್ಲ ಬಹಳ ಮುಖ್ಯವಾದಂಥದ್ದು. ಈಗ ಆರೋಗ್ಯ ಅಂತಂದರೆ ಬರೀ ರೋಗ ಇಲ್ಲದೆ ಇರೋದು ಅಥವಾ ರೋಗರಹಿತವಾದದ್ದು ಅಷ್ಟೇ ಅಲ್ಲ. ಅದು ಒಂದು ಸ್ವಾಸ್ಥ್ಯ. ಮನುಷ್ಯ ಜೀವನದಲ್ಲಿ ಅವನ ಪರಿಚಯವನ್ನು ಸೂಕ್ಷ್ಮವಾಗಿ ತಿಳಿಸ್ತೀನಿ. ನಾನು ಮೈಸೂರು ಮಹಾರಾಜರ ಸಂಸ್ಥಾನಕ್ಕೆ ಸೇರಿದವನು, ರಾಜಮನೆತನದವನು. ನನ್ನ ಹೆಸರು ಶ್ರೀನಿವಾಸ್ ಬಹದ್ದೂರ್ ಅಂತ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಬಹದ್ದೂರ್ ಅಂತ ಯಾಕೆ ಅಂತ. ರಾಜವಂಶಕ್ಕೆ ಸೇರಿದವ್ರಿಗೆ ಮಾತ್ರ ಬಹದ್ದೂರ್ ಅಂತ ಒಂದು ಟೈಟಲ್ ಕೊಟ್ಟಿದ್ರು. ನನ್ನ ಮೂಲ ಹೆಸರು ಶ್ರೀನಿವಾಸ್. ನಾನು ಮಾನಸ ಗಂಗೋತ್ರಿಯಲ್ಲಿ ನನ್ನ ಶ್ರೀಮತಿ ಭ್ರಮರ ಬಹದ್ದೂರ್ ಅವರು ಅವಾಗ ಪರಿಚಯ ಆಯಿತು. ಮೊದಲಿಂದ ನಾವು ರಿಲೇಷನ್ಶಿಪ್ ಇದ್ದರೂ ಸಹ ಅಷ್ಟು ಹೆಚ್ಚಾಗಿ ಪರಿಚಯ ಇರಲಿಲ್ಲ, ಅಲ್ಪ ಸ್ವಲ್ಪ ಪರಿಚಯ ಇತ್ತು. ಆದರೆ ನಾವು ಒಟ್ಟಿಗೆ ಓದಿದ್ವಿ. 1970ರಲ್ಲಿ ನಮ್ಮ MSc ಅವ್ರದ್ದು MA ಮುಗಿಸ್ಕೊಂಡು ಆಚೆ ಬಂದು ಒಂದು 5 ವರ್ಷಗಳ ಕಾಲ ನಂತರ
ನಾವು 1975ರಲ್ಲಿ ನಾವು ಮದುವೆ ಆದ್ವಿ. ನಾನು 70ನೇ ಇಸ್ವಿಯಲ್ಲಿ MSc ಮುಗಿಸಿದ ತಕ್ಷಣ ನಾನು ಬೆಂಗಳೂರಿಗೆ ಬಂದು ಮೈನ್ಸ್ ಆ್ಯಂಡ್ ಜಿಯಾಲಜಿಯಲ್ಲಿ ನಾನು ಕೆಲಸಕ್ಕೆ ಸೇರಿದೆ. 36 ವರ್ಷಗಳ ಕಾಲ ಇದೇ ಸೇಮ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಲ್ಲೇ ಕೆಲಸ ನಿರ್ವಹಿಸಿ ಜಾಯಿಂಟ್ ಡೈರೆಕ್ಟರ್ ಆಗಿ ರಿಟೈರ್ಡ್ ಆದೆ. ನಂತರ 10 ವರ್ಷಗಳ ಕಾಲ ಪ್ರೈವೇಟ್ ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ನಿರ್ವಹಿಸಿ ವಿಶ್ರಾಂತಿ ತಗೊಳ್ತಾ ಇದ್ದೀನಿ. ನನಗೆ ಮೊದಲಿಂದ ಕ್ರೀಡೆ ಯಂತ್ರದಲ್ಲಿ ಹಾಗೆಯೇ ಅದನ್ನು ಅಭಿವೃದ್ಧಿಪಡಿಸ್ಕೊಂಡು ಬಂದಾಗ ನಮ್ಮ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ನಾವು ಸ್ಟೇಡಿಯಂ ಗೇಮ್ಗೆ ಎಂಟ್ರಾದೆ. ಅದಾದಾಗ ನಾನು ಟೆನ್ನಿಸ್ನಲ್ಲಿ ಮೈಸೂರು ಟೆನ್ನಿಸ್ ಕ್ಲಬ್ಗೆ ಸೇರಿ ನಂತರ ಬೆಂಗಳೂರು ಬಂದು ಕೆಲವು ಟೆನ್ನಿಸ್ ಕ್ಲಬ್ಗಳಾದ KSLT ಇರ್ಬೋದು, ಮಲ್ಲೇಶ್ವರಂ ಕ್ಲಬ್ ಇರ್ಬೋದು, ಸೆಂಚುರಿ ಕ್ಲಬ್ ಇರ್ಬೋದು, ಎಲ್ಲ ಟೆನ್ನಿಸ್ನಲ್ಲಿ ಆಡಿ ಬಹಳ ಹೊತ್ತು ನಾನು ಭಾಳ ಸಂತೋಷ ಪಡ್ಕೊಂಡು ನನ್ನ ಹೆಲ್ತನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬಂದೆ. ನಂತರ ನಾನು ಗಾಲ್ಫ್ ಪ್ರಾರಂಭ ಮಾಡಿ ನಾನು ಗಾಲ್ಫ್ ಕ್ಲಬ್ಗಳಲ್ಲಿ ನಾನು ಸುಮಾರು 8 ವರ್ಷದಿಂದ ಗಾಲ್ಫ್ ಆಡ್ಕೊಂಡಿದ್ದೀನಿ. ಬಹಳ ನಾನು ಟ್ರೋಫಿಗಳು ತೊಗೊಂಡಿದ್ದೀನಿ, ಟೂರ್ನಮೆಂಟ್ ಗೆದ್ದಿದ್ದೀನಿ. ಸುಮಾರು 24 ಟೂರ್ನಮೆಂಟ್ ನಾನು ಗೆದ್ದಿದ್ದೀನಿ. ಈ ನಿನ್ನೆ ಸಹ ನಮ್ಮ ಕನಕದತ್ತ ರಾಜ್ಯಪಾಲರು ನನಗೆ ಗವರ್ನರ್ಸ್ ಕಪ್ಪನ್ನು ನನಗೆ ಮಾಡಿದ್ರು. ನಾನು ಅದರಿಂದ ಬಹಳ ಸಂತೋಷಪಟ್ಟಿದ್ದೀನಿ. ದಟ್ ಈಸ್ ದ ಪ್ರೆಸ್ಟೀಜಿಯಸ್ ಅವಾರ್ಡ್ ಇನ್ ಬ್ಯಾಂಗ್ಳೂರು ಗಾಲ್ಫ್ ಕ್ಲಬ್. ದ ಫಸ್ಟ್ ಮ್ಯಾನ್ ಆಫ್ ದ ಸ್ಟೇಟ್ ಈಸ್ ಗಿವಿಂಗ್ ಅವಾರ್ಡ್ ಅಂತಂದರೆ ದಿಸ್ ಈಸ್ ಬ್ಯಾಂಗ್ಳೂರು ಗವರ್ನರ್ಸ್ ಕಪ್. ನಂತರ ಜಿಮ್ಗೆ ಹೋಗ್ತೀವಿ, ಸ್ವಿಮ್ಮಿಂಗ್ ಮಾಡ್ತೀವಿ, ಬಿಲಿಯಾರ್ಡ್ಸ್ ಆಡ್ತೀವಿ. ಇದು BP ಅನ್ನೋದು ಗೊತ್ತಿಲ್ಲ, ಇದುವರೆಗೂ ಒಂದು ಮಾತಾಡ್ಕೊಂಡಿದ್ದೀವಿ. ಶುಗರ್ ಪ್ರಾಬ್ಲಮ್, ಡಯಾಬಿಟಿಕ್ ಅನ್ನೋದು ಗೊತ್ತಿಲ್ಲ, ನಾವು ಇದುವರೆಗೂ ಒಂದು ಮಾತ್ರೆ ತೊಗೊಂಡಿಲ್ಲ. ನಾವು ಮಾತ್ರೆ ಏನಾದ್ರು ತೊಗೊಂಡಿತ್ತು ಅಂತಂದರೆ ಆಟ ಆಡಿ ಓವರ್ ಸ್ಟ್ರೈನ್ ಆದಾಗ ಮಸಲ್ ರಿಲ್ಯಾಕ್ಸ್ ಮಾತ್ರ ನಾವು ಆಗಾಗ ಒಂದೊಂದು ಸರಿ ನಾವು ಟ್ಯಾಬ್ಲೆಟ್ ತೊಗೊಳ್ತೀವಿ. ಅದಲ್ಲದೆ ನಮ್ಮದು ಆರೋಗ್ಯ ದೇವರ ಕೃಪೆಯಿಂದ ನಮಗೆ ಚೆನ್ನಾಗಿದೆ, ನಾವು ಅದನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಾಹಿತ್ಯ ವಿಚಾರಕ್ಕೆ ಬಂದಾಗ ಈಗ ನಮ್ಮ ಹೋದ ವರ್ಷ 2025ರಲ್ಲಿ ನಮ್ಮ ಸಂಬಂಧಿಕರೇ ಆದ ಒಂದು MGR ಅವರು ವೈದ್ಯವಾರ್ತಾ ಪ್ರಕಾಶನ ಅಂದ್ಬಿಟ್ಟು ಮೈಸೂರಲ್ಲಿ ಇಟ್ಕೊಂಡಿದ್ದಾರೆ. ಅವರು ನಮ್ಮ ಎಜುಕೇಷನ್ ನೋಡಿ, ನಮ್ಮ ಎಕ್ಸ್ಪೀರಿಯನ್ಸ್ ಅನುಭವ ಎಲ್ಲ ನೋಡಿ ಅವರು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಯಾಕೆ ನೀವು ಏನಾದ್ರು ಒಂದು ಕೊಡುಗೆ ಕೊಡಬಾರ್ದು ಅಂತ ನಮಗೆ ಸಜೆಸ್ಟ್ ಮಾಡಿದ್ರು. ಅವರು ಚುಟುಕು ಸಾಹಿತ್ಯದಲ್ಲಿ ಪರಿಣಿತರು. ಇದು ಅವ್ರಿಗೆ ರೆಗ್ಯುಲರ್ ಆಗಿ ಅರಸು ಪತ್ರಿಕೆಯ ಒಂದು ಪ್ರಕಟಣೆ ಮಾಡ್ತಾರೆ. ಮತ್ತು ವೈದ್ಯವಾರ್ತಾ ಪತ್ರಿಕೆ ಅನ್ನೋದು ಪ್ರತಿ ತಿಂಗಳು ಅವರು ಪ್ರಕಟಣೆ ಮಾಡ್ತಾರೆ. ಕೌಸ್ತುಭ ಅನ್ನೋ ಪೇಪರ್ನು ಸಹ ಅವರು ಪ್ರಕಟಣೆ ಮಾಡ್ತಾರೆ. ಈ ಥರ 3 ಪತ್ರಿಕೆಗಳನ್ನ ಅವರು ಪ್ರಕಟಣೆ ಮಾಡ್ತಾ ಬರ್ತಿದ್ದಾರೆ. ಅವರು ನಮಗೆ ಸಜೆಸ್ಟ್ ಮಾಡಿದ್ರು, ಯಾಕೆ ನೀವು ಇದನ್ನು ಕೊಡುಗೆ ಕೊಡಬಾರ್ದು, ಯಾವುದರಲ್ಲಿ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಎಂಟ್ರ್ ಆಗಿ ಅದರಲ್ಲೂ ಚುಟುಕು ಸಾಹಿತ್ಯ ಕ್ಷೇತ್ರಕ್ಕೆ ಯಾಕೆ ನೀವು ಬರಬಾರ್ದು, ತೊಡಗಿಸ್ಕೊಳ್ಬಾರ್ದು ಅಂದಾಗ ನಾವು ಅದನ್ನು ಚುಟುಕು ಸಾಹಿತ್ಯ ಹೋಗ್ಬೋದು ಅನ್ನಿಸ್ಲಿಲ್ಲ. ನಂತರದಲ್ಲಿ ಅನ್ನಿಸ್ತು, ಯಾಕೆ ನಾವು ಅನುವಾದ ಯಾಕೆ ಹೋಗಬಾರ್ದು ಅಂದ್ಬಿಟ್ಟು ಅನುವಾದ ಕ್ಷೇತ್ರಕ್ಕೆ ಯಾಕೆ ಎಂಟ್ರಾಗಬಾರ್ದು ಬೇಕು, ಯಾಕೆ ಆಗಬಾರ್ದು ಅನ್ನೋದು ನಮಗೆ ಅನಿಸಿತು. ಆಗ ಏನು ಮಾಡಿದ್ವಿ, ಹೀಗೆ ಜರ್ನಲ್ಗಳು ಓದ್ತಾ ಇದ್ವಿ. ಮೆಡಿಕಲ್ ಜರ್ನಲ್ ಆಫ್ ಇಂಗ್ಲೆಂಡ್ ಅನ್ನೋ ಒಂದು ಜರ್ನಲ್ ಓದಿದಾಗ ಅದರಲ್ಲಿ ಏನು ಸೂಚಿಸಿತ್ತು ಅಂದರೆ 70 ವರ್ಷ ಆದಮೇಲೆ ಮನುಷ್ಯನಿಗೆ 2 ಬ್ರೈನ್ ಬಹಳ ಚುರುಕಾಗಿ ಕೆಲಸ ಮಾಡುತ್ತೆ. ಆಮೇಲೆ ಡಿಸಿಷನ್ ಭಾಳ ಚೆನ್ನಾಗಿ ತಗೊಳ್ಳೋದಕ್ಕೆ ನಿಮಗೆ ಒಂದು ಡೈರೆಕ್ಷನ್ ಕೊಡುತ್ತೆ ಅನ್ನೋ ಒಂದು ಆರ್ಟಿಕಲ್ ಇತ್ತು. ಆಗ ಅನ್ನಿಸ್ತು, ಹೌದು ಇದು ನಿಜ ಇರ್ಬೋದು ಅಂದ್ಬಿಟ್ಟು ಆಗ ಇಬ್ಬರಿಗೂ ಅನುವಾದ ಕ್ಷೇತ್ರಕ್ಕೆ ನಾವು ಎಂಟ್ರಾಗೋಣ, ಸ್ವಲ್ಪ ಶುರು ಮಾಡೋಣ ಅನ್ನಿಸ್ತು. ಇದು ಆಗ ಅನಿಸಿದಾಗ ನಂತರದಲ್ಲಿ ನನಗೆ ಡಾಕ್ಟರ್ ಪ್ರಭುದೇವ್, ನಿಮಗೆಲ್ಲ ಗೊತ್ತಿರಬೇಕು, ಜಯದೇವ ಕಾರ್ಡಿಯಾಕ್ ಇನ್ಸ್ಟಿಟ್ಯೂಟಲ್ಲಿ ಅವರು ಡೈರೆಕ್ಟರ್ ಆಗಿದ್ದರು. ನಂತರ ಬ್ಯಾಂಗ್ಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು. ಅವರ ಕೃತಿಗಳನ್ನೆಲ್ಲ ನನಗೆ ಕಲಿಸ್ತಾಯಿದ್ರು. ನಾನು ಅವರು ಆಪ್ತ ಸ್ನೇಹಿತರು. ಅವರು ಬರೆದಿರೋ ಕೃತಿಗಳನ್ನೆಲ್ಲ ನನಗೆ ಕಲಿಸ್ತಿದ್ರು, ಆರ್ಟಿಕಲ್ಸ್ ಕಲಿಸ್ತಾಯಿದ್ರು. ನಾನು ಅದೆಲ್ಲ ಓದಿ ನಾನು ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಆಗ ನನಗೆ ಅನಿಸ್ತಿತ್ತು, ಹೌದು ಈ ನಾವು ಹೇಗಿದ್ರು ಅನುವಾದ ಕ್ಷೇತ್ರದಲ್ಲಿ ಎಂಟ್ರಾಗಬೇಕು ಅಂತಿದ್ದೀವಿ, ಇದೆಲ್ಲ ಒಳ್ಳೆ ಇಂಗ್ಲೀಷ್ ಆರ್ಟಿಕಲ್ಸ್ ಇವು, ಅದು ಹೆಲ್ತ್ ಬೇಸ್ಡ್ ಆರ್ಟಿಕಲ್. ಆರೋಗ್ಯ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಹಾಗೂ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳೋದಕ್ಕೆ, ಚೆನ್ನಾಗಿ ಮುಂದುವರಿಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಆರ್ಟಿಕಲ್ಸ್. ಇದು ನಾವು ಕಾಮನ್